ನಮಸ್ಕಾರ ಫ್ರೆಂಡ್ಸ್. ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಮಾರ್ಕೆಟ್ ಅಲ್ಲಿ ಒಂದು ಬ್ರೇಕ್ಔಟ್ ಬಂದಿದೆ. ನಿಫ್ಟಿ 25,500 ಮೇಲೆ ಕ್ಲೋಸಿಂಗ್ ನ ಕಂಡಿರೋದು ಇದು ಪಾಸಿಟಿವ್ ಆಗಿರುತ್ತೆ. ಇದ್ರ ಮೂಮೆಂಟಮ್ ಕಂಟಿನ್ಯೂ ಆಗ್ಬೋದು ಅಂತ ತುಂಬಾ ಪಾಸಿಟಿವ್ ಆಗಿದ್ವಿ. ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಿಫ್ಟಿ ಅಗೇನ್ 25,000 ಕೆಳಗಡೆ ಬಂತು. ಅಲ್ಲಿಂದ ರಿಕವರಿ ಆಗಿ ಡೇ ಹೈನಲ್ಲಿ ಬಂದು ಟ್ರೇಡ್ ಆಗ್ತಾ ಇತ್ತು. ನಿನ್ನೆ ನಾವು ಎಕ್ಸ್ಪೆಕ್ಟೇಷನ್ ರೀತಿನೇ ಮಾರ್ಕೆಟ್ ಡೇ ಹೈನಲ್ಲೇ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 2 PM ಶಾರ್ಪ್ ಡಿಪ್ ಬಂತು ನಿಫ್ಟಿನಲ್ಲಿ. ಸೊ ನಿಫ್ಟಿ ಜೊತೆಗೆ ಬೇರೆ ಇಂಡಸ್ಟ್ರೀಸ್ಗಳು ಕೂಡ ಸ್ವಲ್ಪ ಕರೆಕ್ಷನ್ ಕಂಡು. ಆದ್ರೆ ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಇಲ್ಲಿ ನೀವು ರಿಲಯನ್ಸ್ ನ ಚೆಕ್ ಮಾಡಿದ್ರೆ ನೋಡಿ, ರಿಲಯನ್ಸ್ ಡೈರೆಕ್ಟ್ ಆಗಿ 1550 ಇಂದ ಕೆಳಗಡೆ 1500 ವರೆಗೂ ಬಂದಿದ್ದು. 50 ಪಾಯಿಂಟ್ಸ್ ಶಾರ್ಪ್ ಡೌನ್ ರಿಲಯನ್ಸ್ ಅಲ್ಲಿ ಬಂದಿದ್ದು. ನಿಫ್ಟಿನಲ್ಲಿ ಕೂಡ 100 ಪಾಯಿಂಟ್ಸ್ ಕರೆಕ್ಷನ್ ಕಾಣ್ತು. ರಿಲಯನ್ಸ್ ಈ ರೀತಿ ಶಾರ್ಪ್ ಡಿಪ್ಗೆ ಕಾರಣ ಅರೌಂಡ್ 220 ಇಲ್ಲಿ ನೀವು ನೋಡಬಹುದು. ಇದು ಎಕನಾಮಿಕ್ ಟೈಮ್ಸ್ ನ್ಯೂಸ್. ಇದೇ ರೀತಿ ಬೇರೆ ವೆಬ್ಸೈಟ್ ಅಲ್ಲಿ ಕೂಡ ಇಲ್ಲಿ ನ್ಯೂಸ್ ಬಂದಿತ್ತು. ರಿಲಯನ್ಸ್ ಜಿಯೋ IPO ಬರೋ ಎಕ್ಸ್ಪೆಕ್ಟೇಷನ್ ಇತ್ತು 2025 ಅಲ್ಲಿ. ಅದು ಸದ್ಯಕ್ಕೆ ಬರ್ತಾ ಇಲ್ಲ ಅಂತ. ಈ ನ್ಯೂಸ್ ಬರ್ತಿದ್ದಂಗೆ ರಿಲಯನ್ಸ್ ಅಲ್ಲಿ 50 ಪಾಯಿಂಟ್ಸ್ ಶಾರ್ಪ್ ಕರೆಕ್ಷನ್ ಬಂತು. ರಿಲಯನ್ಸ್ ನಿಫ್ಟಿನಲ್ಲಿ ಮೋರ್ ದೆನ್ 10% ವೇಟೇಜ್ ಇರೋ ಕಾರಣ ನಾವು ನಿಫ್ಟಿನಲ್ಲಿ ಶಾರ್ಪ್ 100 ಪಾಯಿಂಟ್ಸ್ ಡೌನ್ ನೋಡಿದ್ವಿ. ಅಲ್ಲಿಂದ ದಿನದ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕಂಡು ನಿಫ್ಟಿ 25,476 ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಕೂಡ ಇಲ್ಲಿ 25,530 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು 25,450 ಹತ್ರ ಸ್ಟಾಪ್ ಲಾಸ್ ನ ಡಿಸೈಡ್ ಮಾಡಿದ್ವಿ. ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಪ್ರಕಾರ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಹಾಗೂ ನಾವು ಇಲ್ಲಿಂದ ಟ್ರಂಪ್ ಕಡೆಯಿಂದ ಬಗ್ಗೆ ಏನಾದ್ರೂ ದೊಡ್ಡ ಅನೌನ್ಸ್ಮೆಂಟ್ ಬರುತ್ತಾ, ಅನೌನ್ಸ್ಮೆಂಟ್ ಇಂದ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಪೊಸಿಷನ್ಸ್ ನ ತಗೋಬೇಕು ಅಂತ ಈಗ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ 12 ಕೆಳಗಡೆ ಇದೆ. ಕ್ಲೋಸಿಂಗ್ 11.94 ಇದೆ. ಈ ಲೆವೆಲ್ ಅಲ್ಲಿ ಇದ್ದಾಗ 12 ಕೆಳಗಡೆ ಇದ್ದಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರೂ ಡೇ ಲೋನ ನಿಫ್ಟಿ ಯಾವುದೇ ಕ್ಷಣದಲ್ಲಿ ಬ್ರೇಕ್ ಆಯ್ತು ಅಂತಂದ್ರೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಂಡಿಯಾ ವಿಕ್ಸ್ 12 ಕೆಳಗಡೆ ಇದ್ದಾಗ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಇದು 70 ಹತ್ರ ಹೋಗಿತ್ತು. ಅಲ್ಲಿಂದ ಈಗ 69.7 ಹತ್ರ ಇದೆ. ಸದ್ಯಕ್ಕೆ ಇದನ್ನ ನಾವು ನ್ಯೂಟ್ರಲ್ ಹತ್ರ ತಗೊಳ್ಳೋಣ. ಇದು ಏನಾದ್ರೂ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಅದು ಅಗೇನ್ 70 ಮೇಲೆ ಹೋದ್ರೆ ಅದ್ರ ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ಕಾಣೋ ಚಾನ್ಸಸ್ ಇರುತ್ತೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ 85.6 ಹತ್ರ ಇದೆ, ಇದು ಪಾಸಿಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ 97.6 ಹತ್ರ, ಇದನ್ನು ಪಾಸಿಟಿವ್ ಆಗಿದೆ. US 10-year ಬಾಂಡ್ yield 4.4 ಹತ್ರ ಇದೆ. ಇದೇನಾದ್ರೂ 4.5 ಮೇಲೆ ಹೋಯ್ತು ಅಂತಂದ್ರೆ ಅದು ನೆಗೆಟಿವ್ ಆಗುತ್ತೆ. ಸದ್ಯಕ್ಕೆ ಇರೋ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಾವು ನ್ಯೂಟ್ರಲ್ ಟು ಹೈ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಇನ್ನು ನಾವು US ಮಾರ್ಕೆಟ್ ಕಡೆ ಬಂದ್ರೆ US ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಲೋವರ್ ಲೆವೆಲ್ ಅಲ್ಲಿ ಅಬೌವ್ 10-day ಮೂವಿಂಗ್ ಅವರೇಜ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಇದು ಕೂಡ ಕಳೆದ 2 ದಿನದಿಂದ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಜಪಾನ್ ನಿಕ್ಕೆ ಸಹಿತ 10-day ಮೂವಿಂಗ್ ಅವರೇಜ್ ಮೇಲೆನೆ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇನ್ನು UK ಮಾರ್ಕೆಟ್ ಬ್ಯಾಕ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಮಾತ್ರ ಒಂದು ಒಳ್ಳೆ ರಿಕವರಿನ ನಾವು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ನಾವು ನಮ್ಮ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಮೊದಲನೇದಾಗಿ NSE ಆಪ್ಷನ್ ಚೈನ್ ಬರೋಣ. ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 24 lakhs ಇದೆ. ಇದು ಸ್ವಲ್ಪ ಓವರ್ ಸೋಲ್ಡ್ ಝೋನ್ ಕಡೆ ನಿಫ್ಟಿ ಹೋಗ್ತಿರೋ ರೀತಿ ಕಾಣಿಸ್ತಾ ಇದೆ. ಇನ್ನು ಈಗ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ 25,500 ಹತ್ರ ಹೈಯೆಸ್ಟ್ ಕಾಲ್ ರೇಟರ್ಸ್ ಇದ್ದಾರೆ, ಹಾಗೂ 25,600 ಹತ್ರ ನೆಕ್ಸ್ಟ್ ಹೈಯೆಸ್ಟ್ ಇದ್ದಾರೆ. ಇನ್ನು ನಿಫ್ಟಿ 25,400 ಕೆಳಗಡೆ ಬಂದ್ರೆ ವೀಕ್ ಆಗುತ್ತೆ ಟುವರ್ಡ್ಸ್ 25 ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಇವನ್ನ ನಾವು ನೋಟ್ ಮಾಡ್ಕೋಬೇಕು. ಇದ್ರ ಪ್ರಕಾರ ಈಗ ನನಗೆ 25,400 ಇಂದ 25,600 ಈ ರೇಂಜ್ ಮಾತ್ರ ಕಾಣಿಸ್ತಾ ಇದೆ. ಇಷ್ಟನ್ನೇ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನಾವು ಈಗ ನಿಫ್ಟಿನಲ್ಲಿ 25,600 ಕೆಳಗಡೆ 25,400 ಈ 200 ಪಾಯಿಂಟ್ ರೇಂಜ್ ನ ಮಾರ್ಕ್ ಮಾಡ್ಕೊಂಡು ಇದ್ರ ಒಳಗಡೆ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 25,600 ಮೇಲೆ ನಿಫ್ಟಿ ಸ್ಪೆಂಡ್ ಮಾಡ್ತು ಸ್ವಲ್ಪ ಟೈಮ್, ಅಂದ್ರೆ ಅಲ್ಲಿಂದ 15 ನಿಮಿಷದ ಹಿಂದೆ ನಾವು
ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಅದು ಗ್ಯಾಪ್ ಅಪ್ ಆಗ್ಲಿ ಅಥವಾ ಇಂಟ್ರಾಡೇ ನಲ್ಲಿ ಮೂವ್ಮೆಂಟ್ ಕೊಟ್ರೆ 25,600 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದ್ರ ಹೈನ ಕ್ರಾಸ್ ಆದ್ರೆ ಮಾತ್ರ ಇಲ್ಲಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ಟ್ರೈ ಮಾಡಬಹುದು. 25,800 ಟುವರ್ಡ್ಸ್ 26 ಕೂಡ ನಾವು ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಕೆಳಗಡೆ ಬಂದ್ರೆ 25,400 ಸಪೋರ್ಟ್ ಇದೆ. ಇದನ್ನು ಬ್ರೇಕ್ ಆದ್ರೆ ಕೆಳಗಡೆ 25,300 ಹತ್ರ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಎಕ್ಸ್ಪೈರಿ ಆಗಿರೋ ಕಾರಣ 25,300 ಹತ್ರ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಕೂಡ ಕಾಣ್ಬೋದು. ಅದೇ ನಿಫ್ಟಿ 25,300 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ. 25,400 ಇಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಏನಾದ್ರೂ 25,300 ತರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬೇಕಾದ್ರೆ ಆಫ್ಟರ್ 2 PM ಒಂದು ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲ ರಿಕವರಿ ಕಾಣ್ತಾ ಇಲ್ಲ ಅಂತಂದ್ರೆ 25,300 ಕೆಳಗಡೆ ಪುಟ್ ಪೊಸಿಷನ್ಸ್ ನಾವು ಟ್ರೈ ಮಾಡ್ಬೋದು. ಸೊ ನನ್ನ ಪ್ರಕಾರ 25,300 ಇಂದ 25,600 ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ 25,300 ಕೆಳಗಡೆ ಬಂದ್ರೆ ಪುಟ್, 25,600 ಮೇಲೆ ಹೋದ್ರೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರನೇ ಏನಾದ್ರೂ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇಂದ ರಿವರ್ಸ್ ಕಾಣ್ತಾ ಇದ್ರೆ ಅಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಆ ರೀತಿ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಇಷ್ಟಲ್ಲದೆ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕೂಡ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕಾಗಿ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.